ಹ್ಮ್. ಮೊದಲನೇದಾಗಿ ದ ಫಸ್ಟ್ ಸ್ಟೆಪ್ ಆಫ್ಟರ್ ದ ಕೆಸೆಟ್ ರಿಸಲ್ಟ್ಸ್ ಈಸ್ ಟು ಡಿಸೈಡ್ ವಿಚ್ ಡಿಗ್ರಿ ಆರ್ ಯು ಗೋಯಿಂಗ್ ಟು ಪರ್ಸ್ಯೂ. ಅಂದ್ರೆ ಮುಂದೆ ನೀವು ಯಾವ ಡಿಗ್ರಿ ತಗೋಬೇಕಂತ ಅಂತ ಡಿಸೈಡ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಯುವರ್ ಲೈಫ್ ಆಗ್ಬಿಡುತ್ತೆ. ಇದ್ರ ಮೇಲೆ ಮತ್ತೆ ನೀವು ಮುಂದೆ ಹೋದ್ಮೇಲೆ ವಾಪಸ್ ಬರಕ್ಕಾಗಲ್ಲ. ಆ ತರ ಪಾಯಿಂಟ್ ಇರುತ್ತೆ. ಇದಕ್ಕೋಸ್ಕರ ಮುಂದೆ ಏನ್ ಡಿಗ್ರಿ ಚೂಸ್ ಮಾಡ್ತಿರಲ್ಲ ಅದು ಕೇರ್ಫುಲ್ ಆಗಿ ಚೂಸ್ ಮಾಡ್ಬೇಕು. ನೀವೇನಾದ್ರೂ ಬಿಟೆಕ್ ನೋಡಿ ಆಪ್ಷನ್ಸ್ ಯಾವ್ಯಾವ ಇರುತ್ತೆ ಅಂದ್ರೆ ಬಿಟೆಕ್ ಇರುತ್ತೆ ಒಂದು ಫಸ್ಟ್ ಆಫ್ ಆಲ್. ಬಿಟೆಕ್ ಅಂದ್ರೆ ಇಂಜಿನಿಯರಿಂಗ್, ಇಲ್ಲ ಬಿ ಎಸ್ ಸಿ ಅಗ್ರಿ. ಬಿ ಎಸ್ ಸಿ ಅಗ್ರಿನೂ ಅಗ್ರಿನೂ ಐತೆ. ನೆಕ್ಸ್ಟ್ ಫಾರ್ಮಸಿ, ಇಲ್ಲಾಂದ್ರೆ ನಿಮ್ಗೆ ಏನಾದ್ರು ಬಯಾಲಜಿ ಮೇಲೆ ಇಂಟ್ರೆಸ್ಟ್ ಇದ್ರೆ ಫಾರ್ಮಸಿ, ನಿಮ್ದೇನ್ ರ್ಯಾಂಕಿಂಗ್ ಫಾರ್ಮಸಿ ಸರಿಯಾಗಿ ಬಂದ್ರೆ ಫಾರ್ಮಸಿ ಮಾಡ್ಬೋದು. ಇಲ್ಲ ಅಂದ್ರೆ ಮತ್ತೆ ಬೇರೆ ವೆಟನರಿ. ಇದು ವೆಟನರಿ ಇದು ಮೋಸ್ಟ್ ಡಿಮಾಂಡೆಡ್ ಕೋರ್ಸ್ ನನ್ಗನ್ಸೋ ಪ್ರಕಾರ. ಯಾಕಂದ್ರೆ ನಾನು ಹೋದ ವರ್ಷ ಟ್ರೈ ಮಾಡಿದೆ, ಬಟ್ ನನಗೆ ಸ್ವಲ್ಪ ಒಂದು ಏನು 3,000 ರ್ಯಾಂಕ್ ಆಗುತ್ತೆ ನನಗೆ ಅದು ವೆಟನರಿ. ವೆಟನರಿ ಹೇಗಿದೆ ಅಂದ್ರೆ ಇದು ಇಡೀ ಕರ್ನಾಟಕದಲ್ಲಿ ಇರೋದು ಓನ್ಲಿ 5 ಕಾಲೇಜ್ ಇದು. ಈ ಟೋಟಲ್ ಇಂಟೇಕ್ ಪ್ರತಿ ವರ್ಷನೇ 500 ಮ್ಯಾಕ್ಸಿಮಮ್ ಇದ್ರದ್ದು. 500 ಅಂದ್ರೆ ಗೌರ್ಮೆಂಟ್ ಜಾಬ್ ಕರಿತಾನೆ. ಇದ್ರ ಪೊಸಿಷನ್ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಗೌರ್ಮೆಂಟ್ ಜಾಬ್ ಕನ್ಫರ್ಮ್ ಆಗತ್, ಬಟ್ ಅಪ್ಲಿಕೆಂಟ್ಸ್ ಎಷ್ಟಿರಲ್ಲ. ಯಾನಿ ವಿತೌಟ್ ಒಂದೊಂದ್ಸಲಿ ವಿತೌಟ್ ಎಕ್ಸಾಮೇ ಗೌರ್ಮೆಂಟ್ ಜಾಬ್ ಆಗ್ಬಿಡುತ್ತೆ. ಏನು ಇದು ವೆಟನರಿ ಮಾಡಿದ್ರೆ. ಅದಕ್ಕೆ ಹೇಳೋದು, ನೀವು ಇವಾಗ ಡಿಗ್ರಿ ಮುಗಿದ್ಮೇಲೆ ಯಾವ ತರ ಇದು ಪ್ಲಸ್ 2 ಮುಗಿದ್ಮೇಲೆ ಯಾವ ಡಿಗ್ರಿ ಮಾಡ್ತೀರಾ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಅದಕ್ಕೆ ಹೇಳೋದು, ಸರಿಯಾಗಿ ಯೋಚನೆ ಮಾಡಿ ತಗೋಬೇಕು. ಕಮಿಂಗ್ ಟು ದ ಕೆಸೆಟ್ಸ್ ರೌಂಡ್ಸ್, ಟೋಟಲ್ ಕೆಸೆಟ್ ರೌಂಡ್ಸ್ ಟೋಟಲ್ 4 ರೌಂಡ್ ಇರ್ತವೆ. ಮೊದಲನೇದಾಗಿ ಮಾರ್ಕ್ ರೌಂಡ್ ಅಂತ ಒಂದು ಇರುತ್ತೆ. ನೆಕ್ಸ್ಟ್ ಟೋಟಲ್ 3 ಮೇನ್ ರೌಂಡ್ಸ್. ಮಾರ್ಕ್ ರೌಂಡ್ ಏನಪ್ಪಾ ಅಂದ್ರೆ ನೀವು ಏನು ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಮ ಹೋದ ವರ್ಷ ಕಾಲೇಜ್ ಕಟ್ ಆಫ್ ಪ್ರಕಾರ ನೀವು ಹಾಕಿರ್ತೀರಲ್ಲ, ಮಾರ್ಕ್ ಅಂದ್ರೆ ಸುಮ್ನೆ ಒಂದು ಡೆಮೋ ತರ ಬಿಟ್ಟು ನೋಡ್ತಾನೆ. ಯಾವ್ದು ಸಿಗ್ಬೋದು ಅಂತ. ಮಾರ್ಕ್ ಅಂದ್ರೆ ಫೈನಲ್ ಆಗಿರಲ್ಲ. ಆಲ್ಮೋಸ್ಟ್ ಒಂದು 85 to 90% ಕಾಲೇಜಸ್ ಸೇಮ್ ಸಿಗ್ಬೋದು. ನಿಮ್ಗೆ ಏನ್ ಸಿಕ್ಕಿರ್ತದೆ ಅದೇ ಕಾಲೇಜ್ ಸಿಗ್ಬೋದು, ಸಿಗದೇ ಇರ್ಬೋದು. ಬಟ್ ಮಾರ್ಕ್ ರೌಂಡ್ ಅಂತ ಬಿಡ್ತಾರೆ. ಅಲ್ಲಿ ನಿಮ್ಗೆ ಐಡಿಯಾ ಬರುತ್ತೆ. ಓ, ಆಪ್ಷನ್ ಎಂಟ್ರಿ ಈ ತರ ಮಾಡಿದ್ರೆ ಈ ಕಾಲೇಜು ಈ ಕಟ್ ಆಫ್ ಪ್ರಕಾರ ಸಿಗುತ್ತೆ ನಮ್ಗೆ, ಅವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಶುರು ಆಗುತ್ತೆ 3 ಮೇನ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್. ಅಡಿಷನಲ್ ಬೇಕಾದ್ರೆ ಇನ್ನೂ ಸೀಟ್ಸ್ ಉಳಿದ್ರೆ ಅಲ್ಲಿ ಅಡಿಷನಲ್ ಇನ್ನೊಂದು ರೌಂಡ್ ಆಡ್ ಮಾಡ್ಬೋದು, ಹೇಳಕ್ ಬರಲ್ಲ ಅವನು. ಟೋಟಲ್ ಫಸ್ಟ್ ರೌಂಡ್ ಬಿಡ್ತಾನೆ. ಫಸ್ಟ್ ರೌಂಡ್ ಅಲ್ಲಿ ನೀವು ಆಲ್ಮೋಸ್ಟ್ ಮಾರ್ಕ್ ಟೆಸ್ಟ್ ಮತ್ತೆ ಮಾರ್ಕ್ ರೌಂಡ್ ಇರುತ್ತಲ್ಲ, ಇದ್ರದ್ದೇ ಒಂದು ಕಾಲೇಜ್ 2,000 ಅಥವಾ 1,000 ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಇರ್ಬೋದು. ಯಾಕಪ್ಪ ಅಂದ್ರೆ ಒಬ್ರೊಬ್ರು ಏನಂತಾರೆ ಆಪ್ಷನ್ ಎಂಟ್ರಿ ಮೇಲ್ಗೆ ಅಂದ್ರೇನು ಮಾರ್ಕ್ ಟೆಸ್ಟ್ ಆದ್ಮೇಲೆ ಮೇಲೆ ಕೆಳಗೆ ಮಾಡಿರ್ತಾರೆ ಒಬ್ರು. ಈ ಕಾಲೇಜ್ ಸಿಗುತ್ತಂತೆ ಅದಕ್ಕೋಸ್ಕರ ಒಂದು 85 to 90% ಸೇಮ್ ಕಾಲೇಜ್ ಇರ್ಬೋದು. ಇಲ್ಲಾಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಅದೇ ಕಾಲೇಜ್ ಅಥವಾ ಒಂದು 2,000 ಒಂದು 1,000 2,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಇರ್ಬೋದು. ನೆಕ್ಸ್ಟ್ ಸೆಕೆಂಡ್ ರೌಂಡ್. ನೀವು ಫಸ್ಟ್ ರೌಂಡ್ ರಿಸಲ್ಟ್ಸ್ ನಿಮ್ಮ ಬಂದ್ಮೇಲೆ ನಿಮ್ ಇಷ್ಟಪಟ್ಟ ಕಾಲೇಜ್ ಬಂತಂದ್ರೆ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡಿ ಆನ್ಲೈನ್ ಪೇಮೆಂಟ್ ಎಲ್ಲ ಮಾಡಿ ಎಲ್ಲ ಮಾಡ್ಬೋದು. ಇಲ್ಲಾಂದ್ರೆ ಸೆಕೆಂಡ್ ರೌಂಡ್ ಎಂಟ್ರಿ ಕೊಡು. ಮತ್ತೆ ಸೆಕೆಂಡ್ ರೌಂಡ್ಗೆ ನಿಮ್ಗೆ ಮತ್ತೆ ಚಾಯ್ಸ್ ಕೊಡ್ತಾನೆ, ನೀವು ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಕೊಳ್ಳಿ ಅಂತ. ಮತ್ತೆ ಯಾವ ಕಾಲೇಜ್ ಸಿಕ್ಕಿರುತ್ತಲ್ಲ ಮೇಲೆ ಕಾಲೇಜಿನ ಮೇಲೆ ಎಡಿಟ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಆದ್ಮೇಲೆ ಮತ್ತೆ ಥರ್ಡ್ ರೌಂಡ್ ಮಾಡ್ತಾನೆ. ಸೆಕೆಂಡ್ ಆದ್ಮೇಲೆ ಮತ್ತೆ ಥರ್ಡ್. ಹೀಗೆ ಫುಲ್ಲು ಏನು ಗೌರ್ಮೆಂಟ್ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಕೋರ್ಸ್ ಒಳಗಡೆ ಹೋಗ್ಬೇಕಂದ್ರೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಥವಾ ಗೌರ್ಮೆಂಟ್ ಸೀಟಲ್ಲಿ ಗೌರ್ಮೆಂಟ್ ಸೀಟ್ಸು ತುಂಬಾವರೆಗೂ ಹಂಗೆ ರೌಂಡ್ ಮಾಡ್ತಾ ಹೋಗ್ತಾನ. ಅಲ್ಲಿವರೆಗೂ ಇರುತ್ತವೆಲ್ಲ ರೂಮ್ಸ್. ನೆಕ್ಸ್ಟ್ ಸ್ಟೆಪ್ ಕೆ ಸಿ ಟಿ ರಿಸಲ್ಟ್ಸ್ ಆದ್ಮೇಲೆ ಏನ್ ಬಿಡ್ತಾರೋ ಅಂದ್ರೆ ಆಪ್ಷನ್ ಎಂಟ್ರಿ ಅಂತ ಒಂದು ಬಿಡ್ತಾರೆ. ಆಪ್ಷನ್ ಎಂಟ್ರಿ ಏನಪ್ಪಾ ಅಂದ್ರೆ ಹ್ಮ್ ಆಪ್ಷನ್ ಎಂಟ್ರಿ ಅಂದ್ರೆ ನೀವೇನ್ ನಿಮ್ ಕೆ ಸೆಟ್ ರ್ಯಾಂಕ್ ಪ್ರಕಾರ ನಿಮ್ದು ಯಾವ ಕಾಲೇಜ್ ಇಷ್ಟ ಇರುತ್ತೋ ಅವು ನಿಮ್ದು ಲಿಸ್ಟ್ ಆಫ್ ಕಾಲೇಜಸ್ ಕೊಡಂತಾರ. ಅದೊಂದು ಥ್ರೂ ವೆಬ್ಸೈಟ್ ಅವ್ರದ್ದು ಲಿಂಕ್ ಬಿಡ್ತಾರ. ಲಿಂಕ್ ಮುಖಾಂತರ ಒಳಗಡೆ ಹೋಗಿ ನಿಮ್ ಪ್ರಿಫರೆನ್ಸ್ ಇದು ಲಿಸ್ಟ್ ಬಿಡಕ್ಕೆ ಅವ್ರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ದು ರ್ಯಾಂಕ್ ಒಂದು 12,000 ನಿಮ್ ರ್ಯಾಂಕ್ ಅಂತ. ಇಫ್ ಯು ವಾಂಟ್ ಟು ಪರ್ಸ್ಯೂ ಬಿಟೆಕ್ ಅಂದ್ರೆ ನೀವು ಬಿಟೆಕ್ ಮಾಡ್ಬೇಕು ಅನ್ಕೊಂಡ್ರೆ ಇಂಜಿನಿಯರಿಂಗ್, ನಿಮ್ದು ಫಸ್ಟ್ ಚಾಯ್ಸ್ ಇರೋದು ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಫಸ್ಟ್ ಚಾಯ್ಸ್ ಇರೋದು ನಿಮ್ಗೆ ಆರ್ ವಿ ಅಂತ. ಆರ್ ವಿ ಸೆಕೆಂಡ್ ಚಾಯ್ಸ್ ಇರೋದು ನಿಮ್ಗೆ ಎಂ ಎಸ್ ರಾಮಯ್ಯ. ಎಂ ಎಸ್ ರಾಮಯ್ಯ ನಿಮ್ದು 12,000 category. ಇಫ್ ಯು ಆರ್ ಥರ್ಡ್ ಪಿ ಯು ಕ್ಯಾನ್ ಗೆಟ್ ದೇರ್ ಮೆಕ್ಯಾನಿಕಲ್. ಆರ್ ವಿ ಅಲ್ಲಿ ಮೆಕ್ಯಾನಿಕಲ್, ಎಂ ಎಸ್ ಆರ್ ಎರಡರಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ ಸಿಗ್ಬೋದು ನಿಮ್ಗೆ. ನೀವು ಆಪ್ಷನ್ ಎಂಟ್ರಿಲಿ ಏನ್ ಮಾಡಿರ್ತೀರ, ಫಸ್ಟ್ ನಿಮ್ಗೆ ಎಂ ಎಸ್ ಆರ್ ಇಷ್ಟ ಇರುತ್ತೆ, ಬಟ್ ಆದ್ರೂ ಆರ್ ವಿ ಕಾಲೇಜ್ ಹಾಕಿರ್ತೀರ. ಅವಾಗ ಏನಾಗುತ್ತಾ ಕೆ ಸಿ ಟಿ ಅದೇನು ಇದ್ರ ಆಪ್ಷನ್ ಎಂಟ್ರಿ ವೆಬ್ಸೈಟ್ ಇರುತ್ತಲ್ಲ, ಅದು ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಟ್ಟಿರ್ತಾರೆ ಅದಕ್ಕೆ ಜಾಸ್ತಿ ಕೊಡುತ್ತೆ. ನೀವು ಆರ್ ವಿ ಕೊಟ್ಟರಂತೀಗ ಫಸ್ಟ್ ಆರ್ ವಿ ಸ್ಕ್ಯಾನ್ ಮಾಡುತ್ತೆ. ಆರ್ ವಿ ನಿಮ್ ರ್ಯಾಂಕ್ ಪ್ರಕಾರ ನಿಮ್ ಬ್ರಾಂಚ್ ಯಾವುದು, 12,000 ರ್ಯಾಂಕು ಕ್ಯಾಟಗರಿ ಥರ್ಡ್ ಪಿ ಮತ್ತೆ ಮೆಕ್ಯಾನಿಕಲ್ ಆ ಬ್ರಾಂಚ್ ಸಿಕ್ತು ಅವೈಲೇಬಲ್ ಕೊಟ್ಬಿಡ್ತಾವ್. ನೆಕ್ಸ್ಟ್ ಎಂ ಎಸ್ ಆರ್ ಹೋಗಲ್ಲ. ಅದಕ್ಕೋಸ್ಕರ ಹೇಳೋದು ನೀವು ಆಪ್ಷನ್ ಎಂಟ್ರಿ ಏನ್ ಕೊಟ್ಟಿರ್ತೀರ
ಕರೆಕ್ಟ್ ಆಗಿ ನಿಮ್ ಪ್ರಿಫರೆನ್ಸ್ ವೈಸ್ ಮತ್ತೆ ನಿಮ್ಗೆ ಇಷ್ಟ ಇರೋ ಕಾಲೇಜ್ ಇಷ್ಟ ಇರೋ ಬ್ರಾಂಚ್ ಕೊಡ್ಬೇಕು. ಬಟ್ ನೀವು ಇಷ್ಟ ಇರೋ ಕಾಲೇಜ್ ಇಷ್ಟವಿಲ್ಲದ ಬ್ರಾಂಚ್ ಕೊಟ್ರು ಕಷ್ಟ ಆಗುತ್ತೆ ನಿಮ್ಗೆ. ಇಲ್ಲಿ ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ ಇಲ್ಲಿ ನೋಡಿ, ಕೆ ಸಿ ಟಿ ಆಪ್ಷನ್ ಎಂಟ್ರಿ ನೋಡಿಲ್ಲ ನಾನು. ಇಲ್ಲಿ ಹೇಳೋದು ಐ ಥಿಂಕ್ ಇಟ್ಸ್ ನೀಟ್ ಕೊಟ್ಟಿದೆ ಅನ್ಸುತ್ತೆ ಯಾರೋ ಇದು. ಇವ್ರು ಫಸ್ಟ್ ಬಿ ಎಂ ಸಿ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ. ಸೆಕೆಂಡ್ ಮೈಸೂರು ಮೆಡಿಕಲ್ ಕಾಲೇಜ್. ಥರ್ಡ್ ಈ ತರನೇ ಮಾಡ್ಬೇಕು ನೀವು. ಕೆ ಸಿ ಟಿ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತೆ ಬ್ರಾಂಚ್ ಮೆನ್ಷನ್ ಮಾಡ್ಬೇಕು ಹಂಗೆ. ನೆಕ್ಸ್ಟ್ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ವಿಜಯನಗರ, ಬೀದರ್. ನೀವು ನಿಮ್ಗೆ ಫಸ್ಟ್ ಆಫ್ ಆಲ್ ಒಂದು ಸುಮ್ಮನೆ ತಿಳ್ಕೊಳ್ಳಿ, ಇವು ಎಲ್ಲಾ ಕಾಲೇಜ್ ನಿಮ್ಗೆ ನಿಮ್ ರ್ಯಾಂಕ್ ಪ್ರಕಾರ ಬರುತ್ತಂತ ಅನ್ಕೊಳ್ಳಿ. ಬಟ್ ನೀವು ಆರ್ಡರ್ ಆಫ್ ಪ್ರಿಫರೆನ್ಸ್ ಬಿ ಎಂ ಸಿ ಮೊದಲೇ ಕೊಟ್ಟಿದ್ರ ಅಂದ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜು ಫಸ್ಟ್ ಕೊಟ್ಟಿದ್ರ ಅಂದ್ರೆ ಇಫ್ ರ್ಯಾಂಕ್ ನಿಮ್ದು ಒಳಗಡೆ ಕಟ್ ಆಫ್ ಒಳಗಡೆ ಇತ್ತು ಅಂದ್ರೆ ಫಸ್ಟ್ ಬಿ ಎಂ ಸಿನೇ ಬಂದ್ಬಿಡುತ್ತೆ ನಿಮ್ಗೆ. ಅದಕ್ಕೆ ಹೇಳೋದು. ಹೋದ ವರ್ಷ ನಾನು ಇದೇ ತರ ಒಂದು ಕೆ ಸಿ ಟಿ 2020 ನನ್ನ ಫ್ರೆಂಡ್ ಏನ್ ಮಾಡ್ದ, ಸುಮ್ನೆ ಬೈ ಡಿಫಾಲ್ಟ್ ಆಗಿ ಕರ್ನಾಟಕದಲ್ಲಿರೋ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಇರ್ಲಿ ಬಿಡ್ಲಿ ಎಷ್ಟು ಅಪ್ ಟು 200 ಕಾಲೇಜಸ್ ಸುಮ್ನೆ ಆಗ್ಬಿಟ್ಟಿದೆ. ನೀವು ಸುಮ್ಮನೆ ಟಾಪ್ 20 ಕಾಲೇಜಸ್ ಇರ್ಲಿ ಅಂತ 1 to 20 ಬೆಂಗಳೂರಲ್ಲಿರೋ ಟಾಪ್ 20 ಹಾಕಿದ್ದಾನೆ. ವಿತ್ ವಿತ್ ಡಿಫ್ರೆಂಟ್ ಬ್ರಾಂಚಸ್ ಸಿ ಎಸ್ ಮತ್ತೆ ಇ ಸಿ ರೊಟೇಟ್ ಮಾಡಿ. ಅವನಿಗೆ ಏನಾಯ್ತಪ್ಪ ಅಂದ್ರೆ ಯಾವ್ದೋ ಒಂದು ಕಾಲೇಜು 150 ಕಾಲೇಜ್ ಅಲಾಟ್ ಆಗೈತೆ ಅವ್ನಿಗೆ ಸುಮ್ನೆ. ಅದ್ ಮತ್ತೆ ನೆಕ್ಸ್ಟ್ ರೌಂಡ್ ಪ್ರೊಸೀಜರ್ ಹೋಗ್ಬೇಕಾಗುತ್ತೆ. ಅದಕ್ಕೆ ಹೇಳೋದು ಆಪ್ಷನ್ ಎಂಟ್ರಿ ಮಾಡುವಾಗ ಕರೆಕ್ಟ್ you should give the college which you get means you think you will get. ಹೌ ಟು ರೂಟ್ ಕೆ ಸಿ ಟಿ ಕಟ್ ಆಫ್ಸ್ ಅಂದ್ರೆ ನೀವು ಹೋದ ವರ್ಷ ಕಟ್ ಆಫ್ ನಿಮ್ ಕೆ ಸಿ ಟಿ ವೆಬ್ಸೈಟ್ ಅಲ್ಲಿ ಹೋದ್ರೆ ಸಿಗ್ಬೋದು, ಬೇಗ ಸಿಗುತ್ತೆ. 2023 ಸೆಕ್ಷನ್ ಅಲ್ಲಿ ಹೋಗಿ ಏನಿಲ್ಲ ನೀವು ಹೋದ್ರೆ ಸಿಕ್ಬಿಡುತ್ತಾ. ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಕೆ ಸಿ ಟಿ ಹೌದು ಆಕ್ಚುಲಿ ಇದು ಇಂಜಿನಿಯರಿಂಗ್ ಕಟ್ ಆಫ್ ರ್ಯಾಂಕ್ ಫಾರ್ ಕೆ ಸಿ ಟಿ 2023 ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಇದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ತರ ಇದು ನಂಬರ್ಸ್ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಅಂದ್ರೆ ಯಾವ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತೀವಲ್ಲ. ನೋಡಿ, ಇಫ್ ಯುವರ್ ಕ್ಯಾಟಗರಿ ಇಸ್ ಥರ್ಡ್ ಬಿ, ನಿಮ್ ಕ್ಯಾಟಗರಿ ಥರ್ಡ್ ಬಿ ಅನ್ಕೊಂಡ್ರೆ ಸಮಥಿಂಗ್ ಲೈಕ್ ಲಿಂಗ್ ಅಂತ ಅನ್ಕೊಂಡ್ರೆ ಇಲ್ಲಿ ನೋಡಿ, ಥರ್ಡ್ ಬಿ ಅಂದ್ರೆ ನಿಮ್ದು ವಿತೌಟ್ ಎನಿ ಕನ್ನಡ ಮೀಡಿಯಮು ರೂರಲ್ ಯಾವ್ದಿಲ್ಲ ಅಂದ್ರೆ 3B ಜನರಲ್ ಅಂದ್ರೆ ಈ ಕ್ಯಾಟಗರಿಯಲ್ಲಿ ಬರ್ತೀವಿ ನೀವು. ಈ ಕ್ಯಾಟಗರಿ ನಿಮ್ ರ್ಯಾಂಕು 5,000 ಐತೆ ಅನ್ಕೊಳ್ಳಿ. 5,000 ಇದು ಯಾವ್ದೋ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. ಅಲ್ಲಿ ಈ ಕಡೆ ಬ್ರಾಂಚ್ ಕೊಡ್ತಾರೆ. ಇಲ್ಲಿ ಈ ಕಡೆ ಇರೋದು ಯಾವ ಬ್ರಾಂಚ್ ಅಂತ. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಿವಿಲ್, ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಮೆಕ್ಯಾನಿಕಲ್, ದೀಸ್ ಆರ್ ದಿ ಬ್ರಾಂಚಸ್. ಈ ಕಡೆ ಮೇಲ್ಗಡೆ ಇರೋದು ಕ್ಯಾಟಗರಿ ವೈಸ್ ನಿಮ್ದು. ಫಸ್ಟ್ ಜನರಲ್, ಫಸ್ಟ್ ಕೆ ರೂರಲ್ ಅಂದ್ರೆ ಫಸ್ಟ್ ಜಿ ಅಂದ್ರೆ ಫಸ್ಟ್ ಜನರಲ್, ಫಸ್ಟ್ ಕೆ ಅಂದ್ರೆ ಕನ್ನಡ ಮೀಡಿಯಂ, ಫಸ್ಟ್ ಆರ್ ಅಂದ್ರೆ ರೂರಲ್, 2A ಅಂದ್ರೆ ಜನರಲ್, ಕನ್ನಡ ಮೀಡಿಯಂ, ರೂರಲ್. ಟೋಟಲ್ ಒಂದ್ ಕ್ಯಾಟಗರಿಯಲ್ಲಿ 3 ಡಿವಿಷನ್ಸ್ ಇರ್ತಾವ. ಮೊದಲನೇದು ಕನ್ನಡ ಮೀಡಿಯಂ, ರೂರಲ್, ಜನರಲ್, ಆ ತರ ಇರುತ್ತೆ. ಇಲ್ಲಿ ನೋಡಿ ವಿಶ್ವೇಶ್ವರ ಇದು ಫಸ್ಟ್ ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವೇನಾದ್ರು 3B ಕ್ಯಾಟಗರಿ ಅಂತ ಅನ್ಕೊಡಿ. 3B ಕ್ಯಾಟಗರಿ ನೋಡು ರ್ಯಾಂಕ್ ಎಷ್ಟು ಕಟ್ ಫಸ್ಟ್ ನೋಡಿ ಎಷ್ಟು ಬಂದೈತೆ, 5,160. ಅಂದ್ರೆ ನಿಮ್ ರ್ಯಾಂಕು 5,160 ಒಳಗಡೆ ಇತ್ತಪ್ಪ ಅಂದ್ರೆ ಮತ್ತೆ ನೀವು ಆಪ್ಷನ್ ಎಂಟ್ರಿ ಸಮಯದಲ್ಲಿ ಈ ಕಾಲೇಜ್ ಏನಪ್ಪಾ ಅಂದ್ರೆ ನೀವು ಹಾಕಿದ್ರೆ ಫಿಕ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ಸಿಕ್ತಿತ್ತು. ಅದೇ ನೆಕ್ಸ್ಟ್ ನೋಡಿ 3B ಜನರಲ್. ಈ 3B ರೂರಲ್ ಮತ್ತೆ 3B ಕನ್ನಡ ಮೀಡಿಯಂಗೆ ಇಲ್ಲಿ ಸೀಟೇ ಸಿಕ್ಕಿಲ್ಲ. ಅಂದ್ರೆ ಮೇ ಬಿ ಸೀಟ್ ಕಾಲೇಜಲ್ಲಿ ಇಷ್ಟು ಕ್ಯಾಟಗರಿಗೆ ಇಷ್ಟು ಸೀಟ್ಸ್ ಅಂತ ಇರುತ್ತೆ, ಇಲ್ಲಿ ಸೀಟೇ ಸಿಕ್ಕಿಲ್ಲ. ನೆಕ್ಸ್ಟ್ ಇಫ್ ಯು ಆರ್ ಜನರಲ್ ಮೆರಿಟ್ ಅಂದ್ರೆ ಯಾವ್ದು ಜನರಲ್ ಮೆರಿಟ್ ಅಂದ್ರೆ 4,757. ಅಂದ್ರೆ ನಿಮ್ ಕೆಸೆಟ್ ರ್ಯಾಂಕ್ 4,757 ಒಳಗಡೆ ಇತ್ತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಿಗುತ್ತೆ ನಿಮ್ಗೆ. ಆ ತರ ರೀಡ್ ಮಾಡಬೇಕು. ನೆಕ್ಸ್ಟ್ ನೋಡಿ ಇದು ಯಾವ್ದು, ನೆಕ್ಸ್ಟ್ ಇನ್ನೊಂದು ಕಾಲೇಜ್ ಎಕ್ಸ್ಪ್ಲೇನ್ ಮಾಡ್ತೀನಿ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ. ನೋಡಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ. ಇಲ್ಲಿ ನೋಡಿ 3B ಜನರಲ್ ಕ್ಯಾಟಗರಿ ನೋಡಿ 50,944 ಫಾರ್ ಸಿವಿಲ್ ಬ್ರಾಂಚ್. ಇಷ್ಟೇನ್ ಮೇಲೆ ಅಂತ ತಿಳ್ಕೊಬೇಡ್ರಿ, ಇದು ಸಿವಿಲ್ ಬ್ರಾಂಚ್. ಅದಕ್ಕೋಸ್ಕರ ತಾನೇ ಇಷ್ಟೆಲ್ಲ ಮೇಲೆ ಹೋಗಿದ್ದು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ನೋಡಿ 3,830 ಇಷ್ಟೇ. ಆ ತರ ಅಂದ್ರೆ ಇದು ಫಸ್ಟ್ ಇಲ್ಲಿ ಫಸ್ಟ್ ಕೊಡೋದು ಈಗ 3AR ಅಂದ್ರೆ ರೂರಲ್ ಮೀಡಿಯಂ, ಆಮೇಲೆ ಜನರಲ್, ಆಮೇಲೆ ಕನ್ನಡ ಮೀಡಿಯಂ. ಈ ತರ ಕಟ್ ಆಫ್ ರೀಡ್ ಮಾಡ್ಬೇಕು ನೀವು. ಈ ತರ ಕಟ್ ಆಫ್ ರೆಫರ್ ಮಾಡಿ ನಿಮ್ ಕೆಸೆಟ್ ಎಷ್ಟು ರ್ಯಾಂಕ್ ಇರುತ್ತೆ ಈ ತರ ಬೇರೆ ಕಾಲೇಜ್ ಎಲ್ಲ ಕಟ್ ಆಫ್ ರಿಫರ್ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡುವಾಗ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸುಮ್ ಎಕ್ಸಾಂಪಲ್ ಕೊಡ್ತೀನಿ ಆಪ್ಷನ್ ಎಂಟ್ರಿ ಯಾವ ತರ ಮಾಡ್ಬೋದು ಅಂತ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ BMS ಕಾಲೇಜ್. ನಿಮ್ಗೇನು CS ಮಾಡೋದು, ನಿಮ್ಗೆ ಇದ್ರಲ್ಲಿ EC ಮಾಡೋದು ಇಷ್ಟ ಅಂತ ತಿಳ್ಕೊಳ್ಳಿ. EC ಎಲೆಕ್ಟ್ರಾನಿಕ್ಸ್ ಬ್ರಾಂಚ್. ಇಫ್ ಯು ಆರ್ ಈ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಇಲ್ಲಿದೆ ಎಲೆಕ್ಟ್ರಾನಿಕ್ ಬ್ರಾಂಚ್. ನಿಮ್ಗೆ ಏನಾದ್ರು ಇಫ್ ಆರ್ ಫ್ರಮ್ ಜನರಲ್ ಮೆರಿಟ್ ಇಲ್ಲಿ ನೋಡಿ ಜನರಲ್ ಮೆರಿಟ್.
ಎಲೆಕ್ಟ್ರಾನಿಕ್ಸ್ ಇಲ್ಲಿ ನೋಡಿ ಎಷ್ಟಿಗೆ ಬಂದಿದ್ದೈತೆ BMS ಅಲ್ಲಿ 1998. ಬಟ್ ಇಲ್ಲಿ ಇಲ್ಲಿ ಎಷ್ಟು ಬಂದೈತೆ 18,263. ಕರೆಕ್ಟಾ? ನೀವೇನಾದ್ರೂ ನಿಮ್ದು ರ್ಯಾಂಕು ಆಕ್ಚುಲಿ ನಿಮ್ KCET ರ್ಯಾಂಕ್ ಅನ್ಕೊಳ್ಳಿ 1.5K ಅಂದ್ರೆ 1,500 ನಿಮ್ ರ್ಯಾಂಕ್ ಬಂದಿದೆ ಅನ್ಕೊಳ್ಳಿ. ಅವಾಗ ನೀವು ಇಫ್ ಯು ಗಿವ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ EC ಬ್ರಾಂಚಸ್ ಟಾಪ್ ರಿಫರೆನ್ಸ್ ರಾದರ್ ದನ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅವಾಗ KCET ಆಪ್ಷನ್ ಎಂಟ್ರಿ ವೆಬ್ಸೈಟ್ ಏನ್ ಮಾಡುತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೊಟ್ಬಿಡುತ್ತಾ. ರಾದರ್ ನೀವೇನು BMS ಕಾಲೇಜಲ್ಲೂ ಎಲಿಜಿಬಲ್ ಇರ್ತೀರಾ, ಬಟ್ ನೀವು ಆಪ್ಷನ್ ಎಂಟ್ರಿಯಲ್ಲಿ ಮೊದಲನೇ ಪ್ರಿಫರೆನ್ಸ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೊಟ್ಟಗೋಸ್ಕರ ಇದೇ ಫಸ್ಟ್ ಅಲಾಟ್ ಆಗುತ್ತೆ, ಆಮೇಲೆ ಇದು ಅಲಾಟ್ ಆಗಲ್ಲ. ಇದಕ್ಕೋಸ್ಕರ ಹೇಳೋದು ಟಾಪ್ ಕಾಲೇಜಸ್ ಟಾಪ್ ಬ್ರಾಂಚ್ ಆದ್ಮೇಲೆ ಅದೇ ಟಾಪ್ ಕಾಲೇಜಸ್ ಸೆಕೆಂಡ್ ಬ್ರಾಂಚ್ ಹಾಕ್ಬೇಕು ಇಷ್ಟೇ.